ಚುನಾವಣೆಗೂ ಮೊದಲು ಆಪ್ ಅಧಿಕಾರಕ್ಕೆ ಬರೋದಕ್ಕೂ ಮೊದಲು ಅಂದ್ರೆ 2 ಟರ್ಮ್ನ ಹಿಂದಿನ ಮಾತು ಅವರ ಚಿಹ್ನೆ ಪರಕೆ ಆಗಿದ್ದು ಭ್ರಷ್ಟಾಚಾರ ಗುಡಿಸ್ತೀವಿ ಅಂತ. ಅದಕ್ಕೆ ಹೋಗೋಣ. ಶಾಲಿಮಾರ್ ಭಾಗ್ನಲ್ಲಿ ಕೂಡ ಬಿಜೆಪಿಯ ರೇಖಾ ಗುಪ್ತಾಗೆ 29,595 ಮತಗಳ ಜಯ ಆಗಿದೆ. ಆಪ್ನ ಬಂಧನಾ ಕುಮಾರಿ ವಿರುದ್ಧ ರೇಖಾ ಸ್ಪರ್ಧೆಗೆ ಇಳಿದಿದ್ರು. ಶಾಲಿಮಾರ್ ಬಾಗ್ನಲ್ಲಿ ಬಿಜೆಪಿ ವಿಜಯ ಪತಾಕೆಯನ್ನ ಹಾರಿಸಿದೆ. ಕಾರಣ 29,595 ಮತಗಳ ಜಯ ಇದು. ಆಪ್ನ ಬಂಧನಾ ಕುಮಾರಿ ವಿರುದ್ಧ ರೇಖಾ ಅವರು ಕಣಕ್ಕೆ ಇಳಿದಿದ್ರು. ಇಬ್ಬರೂ ಕೂಡ ಮಹಿಳಾ ಅಭ್ಯರ್ಥಿಗಳೇ ಅಲ್ಲಿ ಕಣದಲ್ಲಿದ್ದರಿಂದ ಸಹಜವಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಪ್ಲಸ್ ಮೈನಸ್ ಲೆಕ್ಕಾಚಾರಗಳಿರಲಿಲ್ಲ. ಯಾರು ಬೇಕು ಯಾರು ಬೇಡ ಅನ್ನುವಂತಹ ಕ್ಲಿಯರ್ ಕಟ್ ಡಿಸಿಷನ್ನ ಅಲ್ಲಿನ ಜನತೆಗಿತ್ತು ಅಂತ ಕಾಣಿಸುತ್ತೆ. ಹಾಗಾಗಿ ಅಲ್ಲಿ ಅವ್ರನ್ನ ಕ್ಲೀನ್ ಸ್ವೀಪ್ ಮಾಡಿ ಕಳಿಸಿದ್ದಾರೆ. ಆಪ್ನ ತಮ್ಮ ಪೊರಕೆಯನ್ನ ಚಿಹ್ನೆ ಆಗಿ ಆಪ್ ಮಾಡಿಕೊಂಡಿದ್ದು ಭ್ರಷ್ಟಾಚಾರವನ್ನ ಗುಡಿಸ್ತೀವಿ ಅಂತ ಹೇಳೋ ಮೂಲಕವಾಗಿ ಈ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಮತ್ತು ಅವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆಪ್ನ ಅಷ್ಟೊಂದು ಭರವಸೆಗಳು ಮತ್ತು ಇತರ ವಿಚಾರಗಳ ಮಧ್ಯೆ 2 ಬಾರಿ ಅಧಿಕಾರ ನಡೆಸಿದಂಥ ಆಡಳಿತ ಪಕ್ಷದ ಮೇಲೆ ಬಿಜೆಪಿ 27 ವರ್ಷಗಳು ಸಹಜವಾಗಿ ಬಿಜೆಪಿಯ ರಾಜ್ಯ ನಾಯಕರು ಹಾಗೆ ರಾಷ್ಟ್ರವ್ಯಾಪಿ ಎಲ್ಲರೂ ಕೂಡ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ದೆಹಲಿಯ ಗದ್ದುಗೆ ಅಷ್ಟು ಸುಲಭವಾಗಿರಲಿಲ್ಲ. 27 ವರ್ಷಗಳ ಬಳಿಕ ಅವರು ಮತ್ತೆ ದೆಹಲಿಯಲ್ಲಿ ಅಧಿಕಾರ ಸ್ಥಾಪನೆ ಮಾಡ್ತೀವಿ ಅಂತ ಏನು ಕನಸು ಹೊತ್ತಿದ್ರು ಅದು ಇವತ್ತು ಸಾಕಾರವಾಗಿದೆ. ಸೊ ಆ ಖುಷಿಯನ್ನ ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಅದರಂತೆ ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಅವರು ಕೂಡ ಈ ಖುಷಿಯನ್ನ ಸ್ವಾಗತ ಮಾಡಿದ್ದಾರೆ ಮತ್ತು ಆಪ್ಗೆ ಇದೊಂದು ಪಾಠವನ್ನ ಸಂದೇಶವನ್ನ ಜನ ಕಳಿಸಿದ್ರ ಕುರಿತಾಗಿ ಮಾತನಾಡ್ತಾ ಇದ್ದಾರೆ. ಎಲ್ಲಾ ಕಡೆಯಲ್ಲೂ ಕೂಡ ವಿಜಯೋತ್ಸವ ಮನೆ ಮಾಡಿದೆ. ಸಂಜೆ 5:30ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಕಚೇರಿಗೆ ಬರೋ ಮೂಲಕವಾಗಿ ಖುಷಿಯನ್ನ ಮತ್ತು ಕಾರ್ಯಕರ್ತನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಜನತೆಗೆ ಧನ್ಯವಾದವನ್ನ ಸಮರ್ಪಿಸಲಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಲಾಭವನ್ನು ಪಡೆದುಕೊಂಡಿದೆ ಬಿಜೆಪಿ ಮಧ್ಯಮ ವರ್ಗದ ಜನರಿಂದ. ಮಧ್ಯಮ ವರ್ಗದ ಜನರೇ ದೆಹಲಿಯ ಕಿಂಗ್ ಮೇಕರ್ಗಳಾಗಿದ್ರು. 67% ಜನ ಮಧ್ಯಮ ವರ್ಗದವರಿದ್ದಾರೆ ದೆಹಲಿಯಲ್ಲಿ. ಅವರನ್ನು ಟಾರ್ಗೆಟ್ ಮಾಡಿ ಈ ಬಾರಿ ಆದಾಯ ತೆರಿಗೆಯ ಮಿತಿಯನ್ನು ಏರಿಕೆ ಮಾಡಿರುವಂತಹದ್ದು ಇಲ್ಲಿ ಫಲ ಕೊಟ್ಟಂತೆ ಕಾಣಿಸ್ತಾ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮೂಲಕ ಬಿಟ್ಟಂತಹ ಬಾಣ ಇಲ್ಲಿ ದೊಡ್ಡ ಮಟ್ಟದ ಫಸಲನ್ನು ಕೊಟ್ಟಿರೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹ ವಿಚಾರ. ಮಧ್ಯಮ ವರ್ಗದವರ ಕೈ ಹಿಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಅಬ್ಬರದ ಪ್ರಚಾರವನ್ನು ಮಾಡಿದರು. ಅದೆಲ್ಲವೂ ಕೂಡ ಬಿಜೆಪಿಗೆ ಲಾಭ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಮ್ಯಾನಿಫೆಸ್ಟೋದಲ್ಲಿ ಒಂದು ಅಂಶವನ್ನು ಬಿಜೆಪಿ ಉಲ್ಲೇಖಿಸಿತ್ತು. ನಾವು ಅಧಿಕಾರಕ್ಕೆ ಬಂದರೆ ಈಗ ನಡೀತಾ ಇರುವಂತಹ ಕಲ್ಯಾಣ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿತ್ತು. ಅದರ ಜೊತೆಗೇನೆ ಉಚಿತ ಗ್ಯಾರಂಟಿಗಳು ಕೂಡ ಬಿಜೆಪಿಯ ಕೈ ಹಿಡಿದಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈಗಿನ ಅಂಕಿಅಂಶಗಳ ಪ್ರಕಾರ. ಈ ಮೂಲಕ 27 ವರ್ಷಗಳ ಬಳಿಕ ರಾಷ್ಟ್ರದ ರಾಜಧಾನಿಯಲ್ಲಿ ಬಿಜೆಪಿ ಕಮಾಲನ್ನು ಮಾಡಿದೆ. ಆಮ್ ಆದ್ಮಿ ಪಕ್ಷವನ್ನು ಸೋಲಿಸುವಂತಹ ನಿಟ್ಟಿನಲ್ಲಿ ಈ ಎಲ್ಲ ಅಂಶಗಳು ಕೂಡ ಬಿಜೆಪಿಗೆ ಹೊರ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದು ಕೂಡ ಮುಸ್ಲಿಂ ಬಾಹ್ಯ ಉಳ್ಳಂತಹ ಕ್ಷೇತ್ರದಲ್ಲಿಯೇ ಬಿಜೆಪಿ ಕಮಾಲ್ ಮಾಡಿರುವಂತಹದ್ದು, ಗೆದ್ದಿರುವಂತಹದ್ದು, ಆಡಳಿತ ವಿರೋಧಿ ಅಲೆಗೆ ಹಿಡಿದಿರುವಂತಹ ಕೈಗನ್ನಡಿಯಾಗಿದೆ.